ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಶರಣ ಬಂಧುಗಳೇ, 12ನೇ ಶತಮಾನದಲ್ಲಿ ಜಗತ್ತು ಹಿಂದೆಂದೂ ಕಾಣದಂಥ ಲೋಕ ಕಲ್ಯಾಣದ ಕ್ರಾಂತಿ ಬಸವಣ್ಣನವರ ನೇತೃತ್ವದಲ್ಲಿ ಅಸಂಖ್ಯ ಶರಣರು ತಮ್ಮ ಬಲಿದಾನ ಕೊಟ್ಟು ಲಿಂಗಾಯತ ಧರ್ಮ ರಕ್ಷಿಸಿದರು. ಈ ಕ್ರಾಂತಿಯ ಫಲದ್ರೂಪವಾಗಿ ಜಗತ್ತಿಗೆ ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ, ರಾಜಕೀಯ ಕ್ಷೇತ್ರಗಳಲ್ಲಿ ಹೊಸ ದಿಶೆ ಪ್ರಾಪ್ತವಾಗಿ ಅನುಭವ ಮಂಟಪದಂಥ ಆಧುನಿಕ ಪಾರ್ಲಿಮೆಂಟ್ ಸಂಸ್ಥೆ, ವಚನ ಸಾಹಿತ್ಯದಂಥ ಕ್ರಾಂತಿಕಾರಕ ಸಾಹಿತ್ಯ, ಅಭೇದ ನೀತಿಯ ಮೇಲೆ ಆಧಾರಿತವಾದಂಥ ಸರ್ವ ಸಮಾನತೆ ದೊರಕಿದೆವು. ಈ ಒಂದು ಸಮಾನತೆ ತತ್ವಕ್ಕಾಗಿ ಸಾವಿರ ಸಂಖ್ಯೆಯಲ್ಲಿ ಶರಣರು ಪ್ರಾಣಾರ್ಪಣೆಗೈದು ಕೊಟ್ಟಿರ್ತಕ್ಕಂಥ ಈ ತತ್ವ, ಈ ಪ್ರಾಣಾರ್ಪಣೆಗೈದಿರ್ತಕ್ಕಂಥ ಈ ಹುತಾತ್ಮ ದಿನಾಚರಣೆಯನ್ನು ಲಿಂಗವಂತ ಹರಳೆಯ ಪೀಠ ಅಂತಾರಾಷ್ಟ್ರೀಯ ಲಿಂಗಾಯತ ಧರ್ಮದ ಕೇಂದ್ರದ ವತಿಯಿಂದ ಇಲ್ಲಿ 9 ದಿವಸಗಳ ಕಾಲ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಲಾಗಿದೆ. Sky Sunshine School, step towards better future. RG Public School admissions are open LKG, UKG and first standard. BK Traders, bicycle on EMI, gear without gear cycle. Contact for more details. ಅದು ಈ ತಿಂಗಳ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಜರುಗ್ತಾ ಇದ್ದಾವೆ. ಅದು ಬೆಳಗ್ಗೆ ಆರಂಭೋತ್ಸವ ಬಸವೇಶ್ವರ ದೇವಸ್ಥಾನದಿಂದ ಪ್ರಾರಂಭಗೊಂಡು ಪರುಷಕಟ್ಟೆಯವರೆಗೆ ಅಲ್ಲಿ ವೈಭವದಿಂದ ಸಕಲ ವಾದ್ಯಗಳ ಮೂಲಕ ಪರುಷಕಟ್ಟೆಗೆ ಹೋಗಿ ಅಲ್ಲಿ ವಚನ ಪಟ್ಟಣದೊಂದಿಗೆ ಮಂಗಲಾಚರಣೆಗೊಳ್ಳುತ್ತದೆ. ಸಾಯಂಕಾಲ ಉದ್ಘಾಟನೆಗೊಳ್ತಾ ಇದೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀಮಾನ್ ಈಶ್ವರ್ ಖಂಡ್ರೆ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಸವ ಕಲ್ಯಾಣ ಶಾಸಕರಾಗಿರ್ತಕ್ಕಂಥ ಶ್ರೀಮಾನ್ ಶರಣು ಸಲ್ಗರ್ ಅವರು ವಹಿಸ್ಕೊಳ್ತಾ ಇದ್ದಾರೆ. ಕಲಬುರ್ಗಿ ವಿಶ್ವವಿದ್ಯಾಲಯದ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ಅವರು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಎಲ್ಲ ವಿಶೇಷವಾದ ಸೊನ್ನ, ಆಮೇಲೆ ಅತನಿಯಿಂದ ಪೂಜ್ಯರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೇನೆ 23, 24, 25, 26, 27, 28, 29, 30 ಈ ಪ್ರತಿನಿತ್ಯನೂ ಕೂಡ ಅಲ್ಲಿ ಬೆಳಗ್ಗೆ 8ರಿಂದ ಇಷ್ಟಲಿಂಗ ಪೂಜಾ ಯೋಗ ಪ್ರಾರಂಭಗೊಂಡು ಪ್ರಭುಲಿಂಗ ಲೀಲೆ ಪ್ರವಚನದೊಂದಿಗೆ ಅಲ್ಲಿ 9ವರೆಗೆ ಮುಕ್ತಾಯಗೊಳ್ಳುತ್ತದೆ. ಆಮೇಲೆ ಸಾಯಂಕಾಲ ವಿಶೇಷವಾಗಿರ್ತಕ್ಕಂಥ ಮಕ್ಕಳ ಸಮಾವೇಶ, ಮಹಾಶಕ್ತಿಕೂಟಗಳ ಸಮಾವೇಶ, ಹಿರಿಯ ನಾಗರಿಕರ ಒಂದು ಸಮಾವೇಶ, ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿರ್ತಕ್ಕಂಥ ಮಾಜಿ ಸೈನಿಕರ ಒಂದು ಸಮಾವೇಶದಲ್ಲಿ ವಿಶೇಷ ಉಪನ್ಯಾಸಕರಾಗಿ ನವೀನ್ ನಾಗಪ್ಪ ಅವರು ಆಗಮಿಸ್ತಾ ಇದ್ದಾರೆ. ಅದು ಆಪರೇಷನ್ ಸಿಂಧೂರ್ ಅಂತಕ್ಕಂಥ ರೂಪಕ ದೇಶಭಕ್ತಿ ಗೀತೆಗಳು ಕೂಡ ಅವತ್ತು ನಡೀತಾ ಇದೆ. ಆಮೇಲೆ ವಿಶೇಷವಾಗಿ 27ನೇ ತಾರೀಕು ಸೂತ್ರದ ಗೊಂಬೆ ಆಟನು ಕೂಡ ಅಲ್ಲಿ ನಾಟಕ ಪ್ರದರ್ಶನ ಸುಮಾರು 2 ತಾಸುಗಳ ಮೂಲಕ ಶರಣರ ಹಾಗೂ ಕರ್ನಾಟಕದ ಗತವೈಭವ ಕುರಿತು ಸೂತ್ರದ ಗೊಂಬೆ ಆಟನು ಕೂಡ ಅಲ್ಲಿ ಜರುಗ್ತಾ ಇದೆ. Noble Public School, admissions are open. Elm se hi dono jahan mein kamyabi hai. Knowledge Park, the Creative School. Admissions are open from LKG to 10th standard. Free uniform for new admission students. ಅವತ್ತಿನ ದಿನನೇ ಬೆಳಗ್ಗೆ ಯುವ ಸಮಾವೇಶನು ಜರುಗ್ತಾ ಇದೆ 11 ಗಂಟೆಗೆ. ಆ ಒಂದು ಯುವ ಸಮಾವೇಶಕ್ಕೆ ಇಸ್ರೋದ ಚಂದ್ರಯಾನ 3 ಡೆಪ್ಯೂಟಿ ಡೈರೆಕ್ಟರ್ ಆಗಿರ್ತಕ್ಕಂಥ ರೂಪಾ MU ಅವರು ವಿದ್ಯಾರ್ಥಿಗಳ ಜೊತೆ ಸಂವಾದನ ಕಾರ್ಯಕ್ರಮನು ಕೂಡ ಅವರು ನೆರವೇರಿಸ್ತಾ ಇದ್ದಾರೆ. ಮತ್ತು 29ನೇ ತಾರೀಕಿನ ದಿವಸ ವಿಶೇಷವಾಗಿ ಯಕ್ಷಗಾನ ಬಯಲಾಟ ನಾಟಕನು ಕೂಡ ಅಲ್ಲಿ ಜರುಗ್ತಾ ಇದೆ. ಆ ಮಧ್ಯದಲ್ಲಿ ಈ ಸ್ವತಂತ್ರ ಧರ್ಮ, ಲಿಂಗಾಯತ ಸ್ವತಂತ್ರ ಧರ್ಮದ ಒಂದು ವಿಶೇಷ ಉಪನ್ಯಾಸ, ಆಮೇಲೆ ಮರೆತು ಹೋದ ಲಿಂಗಾಯತ ಮಹಾ ಸಾಮ್ರಾಜ್ಯ ವಿಜಯನಗರದ ಒಂದು ಉಪನ್ಯಾಸನೂ ಕೂಡ ನಡೀತಾ ಇದ್ದಾವೆ. ಆಮೇಲೆ 30ನೇ ತಾರೀಕಿನ ದಿವಸ ವಿಶೇಷವಾಗಿ ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ತಮಿಳುನಾಡು, ಕೇರಳದಿಂದ ಎಲ್ಲ ಬೇರೆ ಬೇರೆ ಆ ಭಾಗದಲ್ಲಿ ಬಸವ ಪ್ರಚಾರ ಯಾವ ರೀತಿಯಾಗಿ ನಡೀದೆ, ಇನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತಕ್ಕಂಥ ಚಿಂತನ ಮಂಥನ ಗೋಷ್ಠಿ 30ನೇ ತಾರೀಕಿನ ದಿವಸ ಸಾಯಂಕಾಲ ನಡೀತಾ ಇದೆ. ಮತ್ತು ಅವತ್ತಿನ ದಿವಸನೇ ಬೆಳಗ್ಗೆ 11 ಗಂಟೆಗೆ ಮಹಾರಾಷ್ಟ್ರದಿಂದ ಭಾರೂಡ್ ಭಜನೆ ಅವರೆಲ್ಲ ವಿಶೇಷ ಡಪ್ಪಿನ ಹಾಡುಗಳ ಮೂಲಕ ಅವರು ತಮ್ಮ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಬಸವ ತತ್ವ ಪ್ರಸಾರ ನಡೀತಾ ಇದೆ ಅಂತಕ್ಕಂಥ ಮರಾಠಿ ಗೋಷ್ಠಿನೂ ಕೂಡ ಅಲ್ಲಿ ನಡೀತಾ ಇದೆ. ಇನ್ನು ವಿಶೇಷ ಕಾರ್ಯಕ್ರಮ 9 ದಿವಸಗಳಲ್ಲಿ ಅಂತಂದ್ರೆ ಶರಣರು ಪ್ರಾಣಾರ್ಪಣೆಗೈದಿರ್ತಕ್ಕಂಥ ದಿನ, ಅದು ಹುತಾತ್ಮ ದಿನಾಚರಣೆ. ಅದು 1ನೇ ತಾರೀಕಿನ ದಿವಸ ಬೆಳಗ್ಗೆ 11 ಗಂಟೆಗೆ ಶರಣರ ದಂಡಿನ ದಾರಿಯನ್ನು ಕುರಿತು ಉಪನ್ಯಾಸಗಳು ಜರುಗ್ತಾ ಇದ್ದಾವೆ. ಮಧ್ಯಾಹ್ನ 3 ಗಂಟೆಗೆ ಬಸವ ಕಲ್ಯಾಣದ ಐತಿಹಾಸಿಕ ಕೋಟೆಯಿಂದ ಭವ್ಯ ಎಳೆಹೂಟೆ ಮೆರವಣಿಗೆ ಜರುಗ್ತದೆ. ಆ ಅನುಭವ ಮಂಟಪದ ಶರಣರು ಪ್ರಾಣಾರ್ಪಣೆ ಮಾಡಿ ರಕ್ತ ಚೆಲ್ಲಿರ್ತಕ್ಕಂಥ ಅನುಭವ ಮಂಟಪದ ಪರಿಸರದಿಂದ ಆ ಒಂದು ರಕ್ತ ಚೆಲ್ಲಿದ ಪವಿತ್ರ ಮಣ್ಣನ್ನು ಅಮೃತ ಕಲಶದಲ್ಲಿ ತುಂಬಿಕೊಂಡು ಅದು ಅನುಭವ ಮಂಟಪದಿಂದ ಕೋಟೆವರೆಗೆ ಬರ್ತದೆ. ಬಿಜನಹಳ್ಳಿಯಲ್ಲಿ
ಹರಳೆಯ ಮಧುವರಸರ ಹರಳೆಯ ಕಲ್ಯಾಣಮ್ಮನವರ ಒಂದು ಚಮ್ಮಾವಿಗೆಯಲ್ಲಿ ನಿರಂತರವಾಗಿ ಬೆಳಗ್ತಕ್ಕಂತ ಆ ಜ್ಯೋತಿ ತೆಗೆದುಕೊಂಡು ಅಲ್ಲಿಂದ ಅವರು ಕೋಟೆವರೆಗೆ ಬರ್ತಾ ಇದ್ದಾರೆ. ಆ ಕೋಟೆಯಿಂದ ಮೆರವಣಿಗೆ ಪ್ರಾರಂಭಗೊಂಡು ಇಲ್ಲಿ ಹರಳೆನವರ ಗವಿಗೆ ಬಂದು ಇಲ್ಲಿ ಶರಣ ವಿಜಯ ಪ್ರಶಸ್ತಿ ಪ್ರದಾನ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಆ ಒಂದು ಶರಣ ವಿಜಯ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀತಾ ಇದೆ. ಅದಕ್ಕೆ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪುನೀತರಾಗಿ ತಾವು ಜೀವನ ಸಾರ್ಥಕ ಮಾಡ್ಕೊಳ್ಬೇಕು ಅಂತ ತಿಳಿಸ್ತಾ ಇದ್ದೇನೆ. ಶರಣೋ ಶರಣ.